ಈಗ ಕೇಳಿ, ಮಕ್ಕಳ ಮನಸ್ಸನ್ನು ಅರಳಿಸುವ ಶಿಕ್ಷಣ ಹೇಗಿರಬೇಕು, ಈ ಕುರಿತು ಶ್ರೀ BR ನಿರಂಜನಮೂರ್ತಿ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಶ್ರೋತೃಗಳೇ ನಮಸ್ಕಾರ. ಶಿಕ್ಷಣ ಇವತ್ತು ಮಕ್ಕಳಿಗೆ ಕೆಲವೊಮ್ಮೆ ಅನಿಸ್ತಾ ಇದೆ ಕಬ್ಬಿಣದ ಕಡಲೆ ಆಗ್ತಾ ಇದೆ ಏನು ಅಂತ ಹೇಳಿ. ಯಾಕಂದ್ರೆ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಡ್ರಾಪ್ ಔಟ್ ರೇಟ್ಸ್ ಅಂದ್ರೆ ಶಾಲೆಯನ್ನು ಬಿಡ್ತಕ್ಕಂಥ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ದಿನದಿಂದ ದಿನಕ್ಕೆ. ಅದಕ್ಕಾಗಿ ಮಕ್ಕಳ ಮನಸ್ಸನ್ನ ಶಿಕ್ಷಣದ ಕಡೆ ತಿರುಗಿಸುವಂಗ, ಅವರ ಮನಸ್ಸನ್ನು ಅರಳಿಸುವಂತ ಶಿಕ್ಷಣ ಯಾವ ರೀತಿ ಇರಬೇಕು ಅಂತ ಹೇಳಿ ವಿಚಾರ ಮಾಡೋದು ಒಂದು ಬಹಳ ಅವಶ್ಯಕ. ಇವತ್ತು ನಮ್ಮೊಡನೆ ಒಬ್ಬ ಕಲಾ ಶಿಕ್ಷಕರು, ಪ್ರೌಢಶಾಲೆಯ ಶಿಕ್ಷಕರು, ಕಲೆ ಕ್ಷಣದಲ್ಲಿ ಅವರು ಪ್ರಶಸ್ತಿಯನ್ನು ಸಹಿತ ತೆಗೆದುಕೊಂಡಿದ್ದಾರೆ. ಅವ್ರು ಅಂತ ಒಬ್ಬ ಶಿಕ್ಷಕರಿದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಅವರೇ BR ನಿರಂಜನಮೂರ್ತಿ ಅವರು. ನಿರಂಜನಮೂರ್ತಿ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಈಗ ಮಕ್ಕಳ ಮನಸ್ಸನ್ನ ಶಿಕ್ಷಣದ ಕಡೆ ತಿರುಗಿಸ್ಬೇಕು ಅಂತಂದ್ರೆ ಶಿಕ್ಷಕ ಯಾವ ರೀತಿ ಅರ್ಥ ಮಾಡ್ಕೊಂಡು ಬೋಧನೆ ಒಳಗೆ ತೊಡಗಿದ್ರೆ ಹೆಚ್ಚು ಚಲೋ ಅಂತ ನೀವು ಅಂತೀರಿ? ಅಂದ್ರೆ ಶಿಕ್ಷಕ ಕೇವಲ ಬರೀ ತನ್ನ ಒಂದು ವಿಷಯದಲ್ಲಿ ಬೋಧನೆಯಲ್ಲಿ ಆಸಕ್ತಿಯನ್ನು ಹೊಂದದೆ ತನ್ನ ವಿಷಯ ಬೋಧನೆ ಮತ್ತು ವಿದ್ಯಾರ್ಥಿಗಳ ಬಗೆಗೂ ಆತ ಹೆಚ್ಚು ಆಸಕ್ತಿಯನ್ನು ವಹಿಸಿದ್ರೆ ಬಹಳ ಉತ್ತಮ ಅನ್ನಿಸ್ತಾ ಇದೆ. ಅಂದ್ರೆ ಮಕ್ಕಳ ಮನಸ್ಸನ್ನ ನಾವು ಅರ್ಥ ಮಾಡಿಕೊಂಡು ಅಲ್ಲಿ ಶಿಕ್ಷಣಕ್ಕೆ ನಾವು ಇಳಿದ್ರೆ, ಬೋಧನೆಯನ್ನ ಮಾಡೋದಕ್ಕೆ ಇಳಿದ್ರೆ ಬಹಳ ಉತ್ತಮ ಅನ್ನಿಸ್ತಾ ಇದೆ ಮೇಡಮ್. ಈಗ ಸುಮ್ಮನೆ ಆ ಹುಡುಗರಿಗೆ ಇಷ್ಟ ಇರೋದಿಲ್ಲ, ನಾವು ಆ ಒಂದು ಸಂದರ್ಭದಲ್ಲಿ ಅವ್ರ ಮೇಲೆ ನಾವು ಹೋಗಿ ಸುಮ್ಮನೆ ನಾವು ಪಾಠಗಳನ್ನ ಮಾಡ್ತಾ ಹೋದ್ರೆ ಅದು ಬಹಳ ವ್ಯರ್ಥ ಆಗ್ತದೆ. ಈ ಒಂದು ಇನಿಷಿಯೇಟ್ ಹೆಂಗ್ ಮಾಡ್ತೀರಿ? ನಾವು ಕಲಿಬೇಕು ಅಂತಂದ್ರೆ ಆ ಹುಡುಗರಿಗೆ ಫಸ್ಟ್ ನಮ್ ಕಡೆಗೆ ಅಟ್ರಾಕ್ಟ್ ಮಾಡ್ಕೋಬೇಕು ಮೇಡಮ್. ನಮ್ ಕಡೆಗೆ ನಾವು ಅವ್ರ ಮನಸ್ಸನ್ನ ನಾವು ತೆಗೆದುಕೊಂಡು ತದನಂತರ ಅವರಿಗೆ ನಾವು ಶಿಕ್ಷಣ ಬೋಧನೆಯನ್ನ ಮಾಡ್ಕೊಳ್ತಾ ಹೋದ್ರೆ ಅದು ನಿಜವಾಗ್ಲೂ ಆ ಮಗುವಿಗೆ ಅದು ಅವ್ರ ತಲೆಗೆ ಅದು ಇಂಟ್ರೆಸ್ಟ್ ಬರುತ್ತೆ. ಫುಲ್ ಇಂಟ್ರೆಸ್ಟ್ ಬರುತ್ತೆ ಮೇಡಮ್. ಒಂದು ಸಣ್ಣ ಉದಾಹರಣೆ ಹೇಳಿ, ಯಾವ ರೀತಿ ನೀವು ಅಟ್ರಾಕ್ಟ್ ಮಾಡ್ಕೊಂಡು? ಈಗ ಉದಾಹರಣೆ, ಈಗ ನೋಡ್ರಿ ಮೇಡಮ್, ಈಗ ನಾನು ಒಂದು ಕಳೆದ ಇದರಲ್ಲಿ ಒಂದು ಸಮಾಜ ವಿಜ್ಞಾನವನ್ನ ಬೋಧನೆ ಮಾಡ್ತಾ ಇದ್ದೆ. ಆ ಒಂದು ಸಂದರ್ಭದಲ್ಲಿ ಏನ್ ಮಾಡ್ತಾ ಇದ್ದೆ ಅಂತಂದ್ರೆ ಈ ಕೆಲವೊಂದು ರಸಪ್ರಶ್ನೆಗಳನ್ನ ಮಾಡ್ತಾ ಇದ್ದೆ ಆ ಮಕ್ಕಳಿಗೆ. ಆ ರಸಪ್ರಶ್ನೆಗಳು ಈ ಸರಿಯಾದ ಒಂದು ಪಾಠಗಳನ್ನ ನಾವು ಬೋಧನೆಯನ್ನ ಮಾಡಿ ತದನಂತರ ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಸಿದ್ಧಪಡಿಸಿ ನಾವು ಕೊಟ್ಟು ಅವರಲ್ಲಿ ಆಸಕ್ತಿಯನ್ನ ಮೂಡಿಸ್ತಕ್ಕಂಥದ್ದು. ಉದಾಹರಣೆ, ಒಂದು ಚಾಕ್ಲೇಟ್ಗೆ ಒಂದು ಪ್ರಶ್ನೆ ಅನ್ನೋದು, ಅಥವಾ ಬಲೂನುಗಳಲ್ಲಿ ಪ್ರಶ್ನೆಗಳನ್ನ ಹಾಕಿ ಆ ಹುಡುಗರ ಮುಂದೆ ಅದನ್ನ ಬ್ಲಾಸ್ಟ್ ಮಾಡಿ ಅದ್ರ ಪ್ರಶ್ನೆಗಳನ್ನ ತೆಗೆಯೋದು. ಅದೇ ರೀತಿಯಾಗಿ ವಾರಕ್ಕೊಂದು ವಿಶೇಷವಾಗಿ ನಾವು ಕಾರ್ಯಕ್ರಮಗಳನ್ನ ಕೊಟ್ಕೊಂತ ಹೋಗ್ತಿದ್ವಿ. ಆ ಹುಡುಗರು ಒಂದು ವಾರ ಮುಂಚಿನೆಯಾಗಿ ನೀವು ಮುಂದಿನ ವಾರ ಏನ್ ಮಾಡ್ತೀರಾ ಸರ್, ಮುಂದಿನ ವಾರ ಏನ್ ಸ್ಪೆಷಲ್ ನಿಮ್ದು ಅನ್ನೋ ಒಂದು ಆಸಕ್ತಿಯನ್ನ ನಮ್ಮ ಕಡೆಗೆ ಅವರು ವಹಿಸ್ಕೊಳ್ತಾ ಇದ್ರು. ಆಮೇಲೆ ಅವ್ರ ಹತ್ರ ನಾವು ಸ್ಫೂರ್ತಿ ತುಂಬಬೇಕು, ಚಾಲೆಂಜ್ ತುಂಬಬೇಕು. ಹಾಗಿದ್ರೆ ಮಾತ್ರ ಆ ಮಕ್ಕಳು ನೇರವಾಗಿ ನಮ್ಮ ಹತ್ರಕ್ಕೆ ಇರ್ತಾರೆ. ಬಟ್ ನಾವು ಹೇಳ್ತಕ್ಕಂಥದ್ದು ಪ್ರತಿಯೊಂದು ಆ ಮಗುವಿಗೆ ಅರ್ಥ ಆಗ್ತದೆ. ಇದರಿಂದ ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ಮೂಡಿಸ್ತದೆ, ಸಂಪೂರ್ಣವಾಗಿ ಅದು ಆಸಕ್ತಿಯನ್ನ ಮೂಡ್ತದೆ ಮೇಡಮ್. ಮೇನ್ ಹೊಸತನ್ನ ನಾವು ಕೊಡ್ಬೇಕು ಮಕ್ಕಳಿಗೆ. ಆ ಕೊಟ್ರು ಮಾತ್ರ ಆ ಮಗು ನಮ್ಮ ಹತ್ರ ಮೊದಲು ನಾವ್ ಇಷ್ಟ ಆಗ್ಬೇಕು ಅವ್ರಿಗೆ. ಹಾಗಿದ್ರೆ ಆ ಶಿಕ್ಷಣ ಬೇಗ ಆಟೋಮೆಟಿಕ್ ಆಗಿ ಇಷ್ಟ ಆಗ್ತೈತಿ, ನಮ್ಮ ಬೋಧನೆಯನ್ನು ಕೂಡ ಇಷ್ಟ ಆಗ್ತದೆ. ಕೆಲವರು ಬೋಧನೆಯನ್ನ ಮಾಡೋದಕ್ಕೆ ಹೋಗ್ತಾರೆ, ಅಲ್ಲಿ ಸುಮ್ಮನೆ ಅವ್ರಿಗೆ ಇಷ್ಟ ಇರಲ್ಲ. 1 ಪೀರಿಯಡ್ ತಗೊಳ್ಳೋ ಬದಲಾಗಿ 2 ಪೀರಿಯಡ್ 3 ಪೀರಿಯಡ್ಗಳನ್ನ ತೆಗೆದುಕೊಳ್ಳೋದು. ಪೂರ್ಣ ಅವ್ರಿಗೆ ಏನಾಗ್ತೈತಿ ಅಂತಂದ್ರೆ ಅಲ್ಲಿ ಒತ್ತಡದ ಶಿಕ್ಷಣ ಆಗ್ತದೆ. ಬಟ್ ಅದು ಆಸಕ್ತಿಯಿಂದ ಕೇಳ್ತಕ್ಕಂಥ ಒಂದು ಶಿಕ್ಷಣ ಅಲ್ಲ. ಕೇವಲ ಬರೇ ಈ ಒಂದು ಸಿಲೆಬಸ್ನ ಮುಗಿಸೋದಕ್ಕೋಸ್ಕರ ಬೋಧನೆಯನ್ನ ಮಾಡ್ತಾ ಇರ್ತಾರೆ. ಅದು ಉಪಯೋಗಕ್ಕೆ ಬರೋದಿಲ್ಲ ಅದು ಮೇಡಮ್. ಎಷ್ಟು ಸೀಮಿತ, ಆ ಮಗುಗೆ ಎಷ್ಟು ತಿಳ್ಕೊಳ್ಳೋಕೆ ಸಾಧ್ಯ. ಹಂಗೆ ನಾವು ಬೆಳಗ್ಗೆ 10 ಗಂಟೆಗೆ ಆರಂಭ ಮಾಡಿದ ಒಂದು ಶಾಲೆಯಲ್ಲಿ ಸಂಜೆ 4:30 ತನಕ ಸುಮ್ನೆ ನಾವೆಲ್ಲರೂ ಬೋಧಿಸ್ಕೊಂತ ಹೋದ್ರೆ ಆ ಮಕ್ಕಳಿಗೆ ಏನು ಅರ್ಥ ಆಗದ ರೀತಿಯಲ್ಲಿ ಆಗಿ ಇಕ್ಕಟ್ಟಿನಲ್ಲಿ ಸಿಲುಕಿ ಬಿಡ್ತಾರೆ ಮೇಡಮ್ ಆ ಮಕ್ಕಳು. ಇದಕ್ಕಾಗಿ ಮಕ್ಕಳ ಒಂದು ಆಪ್ಟಿಟ್ಯೂಡ್ ಅಂದ್ರೆ ಅವರ ಒಂದು ಒಲವು ಯಾವ ಕಡೆ ಅದನ್ನು ತಿಳ್ಕೊಳ್ಳೋದು ಅವಶ್ಯ ಅಂತೀರಿ? ಪೂರ್ಣ ಅವಶ್ಯಕತೆ ಇದೆ ಮೇಡಮ್. ಅವ್ರಿಗೆ ಆಸಕ್ತಿ ಇದೆಯೇ ಇಲ್ಲ ಫಸ್ಟ್ ಅದನ್ನ ತಿಳ್ಕೊಳ್ಳೋದಿಕ್ಕೆ. ನಾವು ನೇರವಾಗಿ ಸುಮ್ಮನೆ ಬೋಧನೆ ಮಾಡೋದೇ ಒಂದು ಮೂಲ ಉದ್ದೇಶ ಆಗಿರ್ಬಾರ್ದು ಮೇಡಮ್. ಫಸ್ಟ್ ನಾವು ಆ ಮಕ್ಕಳು ನಾವು ಮಾಡ್ತಕ್ಕಂಥದ್ದು ಅವ್ರಿಗೆ ಅರ್ಥ ಆಗ್ತಾ ಇದೆಯೇ ಇಲ್ಲೋ, ಅದನ್ನ ಯಾವ ರೀತಿಯಾಗಿ ಅವ್ರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ನಾವು ವಾರಕ್ಕೆ 1 ಸರಿನಾರ 2 ಸರಿನಾರ ಸಂಪೂರ್ಣವಾಗಿ ಅದನ್ನ ನಾವು ಅವ್ರ ಮನಸ್ಸಿನ ಒಳಗಡೆಗೆ ನಾವು ಹೋಗ್ಬೇಕು. ಒಬ್ಬ ಸ್ನೇಹಿತರಾಗಿ ನಾವು ಬೋಧನೆಯನ್ನ ಮಾಡೋದಕ್ಕೆ ತೊಡಗಿದ್ರೆ ಆ ಮಕ್ಕಳು ತಾನಾಗಿ ನಮ್ಮನ್ನ ನೇರವಾಗಿ ಎದ್ದು ಪ್ರಶ್ನೆಗಳನ್ನ ಕೇಳ್ತಕ್ಕಂಥದ್ದು ಇದೆ. ನಾವು ಕೆಲವು ಶಿಕ್ಷಕರು ಮುಖಗಳನ್ನ ಗಂಟಾಯ್ಕೊಂಡು ಹೋಗಿ ನಿಂತ್ಕೊಂಡು ಪಾಠ ಮಾಡ್ತಾ ಇದ್ರೆ ಆ ಮಕ್ಕಳು ಪ್ರಶ್ನೆಗಳ ಕೇಳೋದಕ್ಕೂ ಹೆದರ್ತಾರೆ, ಹಿಂದೇಟಗಳನ್ನ ಹಾಕ್ತಾರೆ. ಅದರ ಬದಲಾಗಿ ನಾವು ಸ್ನೇಹಿತರಾಗಿ ಅಲ್ಲಿ ನಿಂತು ನಾವು ಪಾಠವನ್ನ ಮಾಡಿದ್ರೆ ಅವರು ನಮಗೆ ಉತ್ತಮವಾಗಿರ್ತಕ್ಕಂಥ ನೇರವಾಗಿ ಅವ್ರಿಗೆ ಏನ್ ಅಂದ್ಕೊಂಡಿರ್ತದೆ ಆ
ಆ ಪ್ರಶ್ನೆಗಳನ್ನ ನೇರವಾಗಿ ಕೇಳ್ತಾರೆ. ಆಕಸ್ಮಿಕವಾಗಿ ನಮಗೆ ಗೊತ್ತಿದೆ ಇಲ್ಲದೇ ಇದ್ರು ಕೂಡ ನಾವು ಇನ್ನೊಂದು ಪುಸ್ತಕಗಳನ್ನ ಓದಿ ಆ ಮಕ್ಕಳಿಗೆ ತಿಳಿಸ್ತಕ್ಕಂಥ ಒಂದು ಇದನ್ನ ನಾವು ಹೊಂದ್ಕೋಬಹುದು. ಬಟ್ ಆ ಶಿಕ್ಷಣನು ಕೂಡ ಅಲ್ಲಿ ಯಶಸ್ಸನ್ನ ಕಾಣೋದಕ್ಕೆ ಸಾಧ್ಯತೆ ಇದೆ ಮೇಡಮ್. ಇಂಥ ಸಂದರ್ಭಗಳಲ್ಲಿ ಶಿಕ್ಷಕ ಕೆಲವೊಮ್ಮೆ ಒಪ್ಕೋಬೇಕು ತನಗೆ ಗೊತ್ತಿಲ್ಲ ವಿಷಯ ಅಂತ ಹೇಳಿ ಅಲ್ಲ, ಒಪ್ಕೊಂಡ್ಲೇಬೇಕು ಮೇಡಮ್. ಒಪ್ಕೊಂಡು ಏನು ಆಗಲ್ಲ ಮೇಡಮ್, ಮಕ್ಕಳ ಹತ್ರ ನಾವು ಒಪ್ಕೊಂಡ್ಲೇಬೇಕಾಗ್ತದೆ ಅದು. ಯಾಕಂದ್ರೆ ಒಪ್ಕೊಂಡ್ಲಿಲ್ಲ ಅಂತಂದ್ರೆ ನಾವು ಮಕ್ಕಳಿಗೆ ನಾವು ಮೋಸ ಮಾಡ್ತಾ ಇದೀವಿ. ಆ ಮಗು ನಮ್ಮನ್ನ ಪ್ರಶ್ನೆ ಕೇಳಿದ್ರೆ ನಾವು ರಿಪೇರಿ ಆಗಲ್ಲ ಅಂತೇಳಿ ನನ್ನ ಒಂದು ಇದ್ರ ಪ್ರಕಾರ. ಆದ್ರೆ ನಾವ್ ಏನ್ ಮಾಡ್ಬಿಡ್ತೀವಿ, ಬರೀ ಪುಸ್ತಕಗಳದೇ ಇರ್ತಕ್ಕಂಥದ್ನ ಅಲ್ಲಿ ಬೋಧನೆ ಮಾಡ್ಕೊಂತ ಸುಮ್ಮನೆ ಹೋಗ್ಬಿಡ್ತೀವಿ. ನಮಗೆ ಬೇಕಾಗಿರೋದೇನು ಸಿಲೆಬಸ್, ಸರ್ಕಾರ ಕೊಟ್ಟಿರ್ತಕ್ಕಂಥ ಆ ಸಿಲೆಬಸ್ ಅನ್ನ ಮುಗಿಸೋದೇ ಒಂದು ಗುರಿಯಾಗಿರ್ತದೆ. ಬಟ್ ಮಗು ನಮ್ಮನ್ನ ತಿರುಗಿಸಿ ಪ್ರಶ್ನೆಗಳನ್ನ ಕೇಳಿದಾಗ ನಾವು ಹೋಗಿ ಇನ್ನೊಂದು ಪುಸ್ತಕವನ್ನು ಹಿಡಿದು ಓದಿ ತದನಂತರ ತಂದು ಅವರಿಗೆ ಹೆಚ್ಚು ಒಂದು ವಿವರಗಳನ್ನ ತಿಳಿಸೋದಕ್ಕೆ ಸಾಧ್ಯ ಆಗ್ತದೆ ಮೇಡಮ್. ಎಲ್ಲ ವೇಳೆಯಲ್ಲಿ ಶಿಕ್ಷಕ ಇಂಥದ್ರಲ್ಲಿ ಸಫಲ ಆಗ್ತಾನಂತ ನೀವು ಅಂತೀರೇನು? ಯಾಕಂದ್ರ ಈಗ ಕೆಲವೊಂದು ಮಕ್ಳು ಪ್ರಶ್ನೆ ಕೇಳ್ತಾವ, ಜೀವಿಯ ಪ್ರಥಮ ಉಗಮ ಹೆಂಗಾಯ್ತು ಅಂತ ಹೇಳಿ. ಈಗ ಅಮೀಬಾದಿಂದ ಆಯ್ತು ಅಂತ ಹೇಳಿ ನಾವು ಶುರು ಮಾಡ್ತೀವಿ. ಅಮೀಬಾ ಹೆಂಗ್ ಹುಡ್ತು? ಬಟ್ ನಾವು ತಿಳಿಸುವಂತ ಒಂದು ರೀತಿ ಅಥವಾ ತಿಳಿಸುವಂತ ವಿಷಯ ಆ ಮಗುವಿಗೆ ಲಘುನ ಇದು ಆಗುದಿಲ್ಲ, ತಿಳಿಯುವುದಿಲ್ಲ ಅದು. ಬಟ್ ಆ ಮಗು ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗೋ ತನಕ ಆ ಮಗುವಿನ ಒಂದು ಕುತೂಹಲ ಅಡಗುದಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ಆ ಮಗು ಯಾವುದ್ರ ಮೇಲೆ ಪ್ರಶ್ನೆಗಳನ್ನ ಕೇಳಿದೆ ಅದನ್ನ ನಾವು ಅರ್ಥಕೊಂಡು ಅದನ್ನ ಚಿತ್ರದ ಮೂಲಕ ಆಗ್ಲಿ ಅಥವಾ ಒಂದು ಹಾಡಿನ ಮೂಲಕವಾಗಿರ್ಬೋದು ಅದನ್ನ ನಾವು ಸಂಪೂರ್ಣವಾಗಿ ಆ ಹುಡುಗನಿಗೆ ಅರ್ಥ ಆಗೋ ರೀತಿಯಲ್ಲಿ ಅದನ್ನ ಹೇಳಿದ್ರೆ ನಾವು ಏನ್ ಮಾಡ್ಬಿಡ್ತೀವಿ, ಸುಮ್ಮನೆ ನಮ್ಮ ಬಾಯಿ ಮುಖಾಂತರ ಹೇಳಿಕೆಂತ ಹೋತಂತಂದ್ರೆ ಆ ಮಗುವಿನ ಒಂದು ತಲೆಯಲ್ಲಿ ಹೋಗೋದು ಸ್ವಲ್ಪ ಕಷ್ಟ ಆಗ್ತದೆ. ಅದು ಕಷ್ಟದ ವಿಷಯ ಆಗಿರೋದ್ರಿಂದ ಅದು ಬೇಗ ಅವ್ರ ಮನಸ್ಸಿನಲ್ಲಿ ತಲುಪೋದಿಲ್ಲ. ಅದರ ಬದಲಾಗಿ ನಾವು ಒಂದು ಚಿತ್ರಗಳ ಮೂಲಕ ಅಥವಾ ಒಂದು ಹಾಡಿನ ಮೂಲಕ ಅದನ್ನ ನಾವು ಒಯ್ದು ಆ ಒಂದು ವಿಷಯದಲ್ಲಿ ಅವ್ರನ್ನ ತಲ್ಲೀನರನ್ನಾಗಿ ಮಾಡಿದಾಗ ನಾವು ಹೇಳ್ತಕ್ಕಂಥ ಪ್ರತಿಯೊಂದು ಇದಕ್ಕೂ ಆ ಮಗು ನಮ್ಮನ್ನ ಪ್ರಶ್ನೆಗಳನ್ನ ಕೇಳೋ ಒಂದು ಇದನ್ನ ಅದು ಪಡ್ಕೊಳ್ತದೆ ನಮ್ಮ ಆ ಒಂದು ಸಂದರ್ಭದಲ್ಲಿ. ಅವಂತ ಪ್ರಯೋಗಗಳನ್ನ ನಾವು ಸಾಕಷ್ಟು ಮಾಡಿದೀವಿ ನಾವು ಅಂತ. ಈಗ ಅರ್ಥ ಆಗದೆ ಇರ್ತಕ್ಕಂಥದ್ದನ್ನ ನೇರವಾಗಿ ನೀವು ಎದ್ದು ಕೇಳ್ರಿ, ನೀವು ಯಾವುದೇ ಇದನ್ನ ನೀವು ಇದು ಮಾಡ್ಕೋಬೇಡ್ರಿ. ಈಗ ನೀವು ಕೇಳಿದ್ರೆ ಮಾತ್ರ ನಾವು ರಿಪೇರಿ ಆಗೋದು. ಮೊದಲು ನಾವು ಶಿಕ್ಷಕರು ರಿಪೇರಿ ಆಗ್ಬೇಕಂತಂದ್ರೆ ಮಕ್ಕಳು ನಮ್ಮನ್ನ ಎದ್ದು ಪ್ರಶ್ನೆಗಳನ್ನ ಕೇಳಿದ್ರೆ ಮಾತ್ರ ಅದು ಸಾಧ್ಯ ಆಗ್ತದೆ. ಈಗ ಮಕ್ಕಳಲ್ಲಿ ಸೃಜನಶೀಲತೆ ಹೆಚ್ಚಿಗೆ ಬೆಳೆಸ್ಬೇಕು, ಕೌಶಲ್ಯಗಳನ್ನು ಹೆಚ್ಚಿಗೆ ಬೆಳೆಸ್ಬೇಕು ಅಂದ್ರೆ ನಿಮ್ಮ ಶಿಕ್ಷಣ ಯಾವ ರೀತಿ ಇರಬೇಕು ಅಂತ ನೀವಂತೀರಿ? ಒಬ್ಬ ಶಿಕ್ಷಣ ಸೃಜನಶೀಲತೆಯಿಂದ ಇಲ್ಲಿ ಶಿಕ್ಷಣವನ್ನು ಕೊಟ್ರೆ ಅದು ಸಾಧ್ಯ, ಆ ಮಗುವಿಗೆ ಖಂಡಿತವಾಗಿ ಅದು ತಲುಪ್ತತೆ ಅನ್ನೋದನ್ನ ಈ ಇತ್ತೀಚಿನ ದಿನಗಳಲ್ಲಿ ಚಿಣ್ಣರ ಅಂಗಳ ಇಂಥ ಒಂದು ಕಾರ್ಯಕ್ರಮ ನಿಮ್ಮ ಆಕಾಶವಾಣಿಯಲ್ಲಿ ಬರ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನ ನಾವು ಸಾಕಷ್ಟು ನೋಡಿದೀವಿ. ಮಕ್ಕಳು ಈಗ ನಿಮ್ಮ ಆಕಾಶವಾಣಿಯಲ್ಲಿ ಇರ್ತಕ್ಕಂಥ ಕಾರ್ಯಕ್ರಮಗಳು ಆ ಮಗು ಇನ್ನು ಶಿಕ್ಷಕರಿಗೂ ಕೂಡ ಅದು ಅರಿವಿರೋದಿಲ್ಲ, ಅಲ್ಲಿ ಆ ಮಗುವಿನ ರೇಡಿಯೋವನ್ನು ಕೇಳ್ತಾ ಇರುತ್ತೆ. ಅಂದ್ರೆ ಅದಕ್ಕೆ ಅಷ್ಟು ಆಸಕ್ತಿ. ಆಮೇಲೆ ತಕ್ಷಣವೇ ಆ ರೇಡಿಯೋವನ್ನು ಇಟ್ಕೊಂಡು ಆ ಮಕ್ಕಳು ಸುತ್ತ ಕುಳಿತುಕೊಂಡು ಅಲ್ಲೇ ಅದನ್ನ ವೀಕ್ಷಣೆ ಮಾಡೋದು. ನೀವು ಸ್ಟಾರ್ಟಿಂಗ್ ಆಗ್ತಕ್ಕಂಥ ಹಾಡಿಗಿಂತ ಮುಂಚಿತವಾಗಿ ಅವರೇ ಹೇಳೋದಕ್ಕೆ ಆರಂಭ ಮಾಡ್ತಾರೆ. ಶಿಕ್ಷಕರು ಮಕ್ಕಳ ಜೊತೆಗೆ ಆಟ ಆಡ್ಕೊಂತ ಪಾಠವನ್ನ ಮಾಡ್ತಾರೆ. ಅಲ್ಲಿ ಆ ಮಗುವಿಗೆ ಏನಾಗ್ತೈತೆ ಅಂದ್ರೆ ಒತ್ತಡ ಕಡಿಮೆ ಆಗ್ತೈತಿ, ತಿಳ್ಕೋಬೇಕು ನಾನು ಅನ್ನೋದು ಒಂದು ಸ್ಫೂರ್ತಿ ಬರುತ್ತೆ ಆ ಮಗುವಿಗೆ. ಅವಾಗ ಇನ್ನೊಂದು ಮಗುವನ್ನ ನೋಡಿದಾಗ ಈ ಮಗುವಿಗೆ ನಾನು ಕಲೀಲೇಬೇಕು ಅನ್ನೋ ಒಂದು ಆಸಕ್ತಿನೂ ಕೂಡ ಆ ಮಗುವಿನ ಹತ್ರ ಪೂರ್ಣವಾಗಿ ತಿಳಿಯುತ್ತದೆ. ಇದನ್ನೆಲ್ಲ ನಾವು ಸಂಪೂರ್ಣವಾಗಿ ಅರಿತುಕೊಂಡಾಗ ಅಭ್ಯಾಸ ಮಾಡಬೇಕಾಗಿರ್ತಕ್ಕಂಥದ್ದು ನಾವು ಮುಖ್ಯವಾಗಿ. ತದನಂತರ ಮಕ್ಕಳಿಗೆ ಅದನ್ನ ನಾವು ಯಾವುದಾದ್ರೂ ಒಂದು ರೂಪದಲ್ಲಿ ಅದನ್ನ ತಿಳಿಸಿ ನಾವು ಪ್ರಯತ್ನಗಳನ್ನ ಮಾಡ್ತೀವಿ. ಅದನ್ನ ಮೊದಲಿಗೆ ನಾವು ಅರಿತುಕೊಳ್ಬೇಕಾಗುತ್ತೆ ಮೇಡಮ್. ಈ ಸೃಜನಶೀಲತೆ ಅಂದ್ರೆ ನಾವು ಮೊದಲಿಗೆ ಸಾಕಷ್ಟು ನಾವು ಕಲಿಯೋದಕ್ಕಿಂತ ಹೆಚ್ಚಾಗಿ ಶೋಧನೆ ಮಾಡಬೇಕು. ಅದನ್ನ ನಾವು ನಿಜವಾಗ್ಲೂ ಸೃಜನಶೀಲತೆ ಅಂತೇಳಿ ಕರಿತೀವಿ. ಅವರು ನಿಜವಾದ ಸೃಜನಶೀಲ ಶಿಕ್ಷಕರು ಅಂತ ಹೇಳಿ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಅವ್ರ ಮಕ್ಕಳ ಮನಸ್ಸನ್ನು ಅರಳಿಸ್ಬೇಕು, ಪೂರ್ಣ ಶಿಕ್ಷಣದ ಕಡೆಗೆ ಅವ್ರ ಒಲವು ಬೆಳೆಸ್ಬೇಕು. ಬರುತ್ತೆ ಮೇಡಮ್. ಯಾವುದೇ ಒಂದು ಮಗು ದಡ್ಡ ಅಂತೇಳಿ ನಾವು ನೇರವಾಗಿ ಹೇಳೋದಿಕ್ಕೆ ಬರೋದಿಲ್ಲ. ಅದು ಎಲ್ಲಾ ಮಕ್ಕಳಿಗೂ ಅವ್ರದೇ ಆಗಿರ್ತಕ್ಕಂಥ ಒಂದು ವ್ಯಕ್ತಿತ್ವ ಭಾವನೆಗಳಿರ್ತವೆ, ಅವ್ರದೇ ಆಗಿರ್ತಕ್ಕಂಥ ಒಂದು ಯಾವ್ದಾದ್ರು ಒಂದು ಕಲೆ ಹರಡಿರುತ್ತೆ. ಈಗ ಕೆಲವು ದಡ್ರು ಅಂತೇಳಿ ನಾವು ಇದನ್ನ ಮಾಡ್ಕೊಳ್ತಾ ಹೋದ್ರೆ ಅವು ಅದೇ ರೀತಿಯಾಗಿ ಉಳ್ಕೊಳ್ತವೆ. ಅದೇ ರೀತಿಯಾಗಿ ಅವ್ರಿಗೆ ನಾವು ಸ್ಫೂರ್ತಿಗಳನ್ನ ತುಂಬಿ ಇನ್ನೂ ಹೆಚ್ಚಾಗಿ ಯಾರು ದಡ್ರಲ್ಲ, ಎಲ್ಲರೂ ಬುದ್ಧಿವಂತರೆ ಅಂತೇಳಿ ನಾವು ಒಂದ್ ಸ್ವಲ್ಪ ಇದನ್ನ ಮಾಡಿದಾಗ ಪ್ರತಿಯೊಬ್ಬರಲ್ಲೂ ಒಂದೊಂದು ಬೇರೆ ಬೇರೆ ಸಾಮರ್ಥ್ಯ ಇರ್ತದೆ. ಅದು ಸಾಕಷ್ಟು ಎಲ್ಲಾ ಮಕ್ಕಳ ಹತ್ರನು ಒಂದಲ್ಲ ಒಂದು ಏನಾದ್ರೂ ಒಂದು ಪ್ರತಿಭೆಗಳು ಇದ್ದೇ ಇರ್ತದೆ. ಅಂತದ್ನ ನಾವು ಗುರುತಿಸುವ ಒಂದು ಪ್ರಯತ್ನಗಳನ್ನ ನಾವು ಶಿಕ್ಷಕರು ತಾಳ್ಮೆಯಿಂದ ಮಾಡ್ಬೇಕಾಗಿದೆ. ಅದು ಬಹಳ ಮುಖ್ಯವಾಗಿ ಹೇಳ್ಬೇಕಂತದ್ದು. ಕೆಲವು ಹೋಗಿ 40 ನಿಮಿಷದೊಳಗೆ ನಮ್ಮ ಕೈಲಿ ಅದು ಸಾಧ್ಯನೇ ಇಲ್ಲ, ಅದು ಮಾಡೋದಕ್ಕೆ ಆಗೋದಿಲ್ಲ, ಅದು ಖಂಡಿತ ತಪ್ಪದು. ನಾವು ಸಮಯದ ಕಡೆಗೆ ನೋಡೋದಕ್ಕಿಂತ ಹೆಚ್ಚಾಗಿ ನಮ್ಮ ಮಕ್ಕಳ ಭವಿಷ್ಯವನ್ನ ಇಲ್ಲಿ ನಾವು ನೋಡ್ಬೇಕಾಗಿದೆ. ಈಗ ನೀವು ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಕರ ಕೆಲಸ ಮಾಡ್ತಾ ಇದ್ದೀರಿ, ಗ್ರಾಮೀಣ ಪರಿಸರದಲ್ಲಿ ಇದು ಸಾಧ್ಯ ಆಗ್ತದೆ? ಖಂಡಿತ ಸಾಧ್ಯ ಇದೆ. ಮಕ್ಕಳನ್ನ ಹೆಚ್ಚಿಗೆ ಮನೆ ಕೆಲಸಕ್ಕೆ ಬಳಸ್ಕೊಳ್ಳೋದು ನಾವು ಕಾಣ್ತೀವಿ. ಇದನ್ನ ನಾವು ದಿನನಿತ್ಯ ನೋಡ್ತಿದ್ವಿ. ಸುಮಾರು ಈಗ ಒಂದು ತರಗತಿಯಲ್ಲಿ 60 ಮಕ್ಕಳಿದ್ರೆ ಒಂದೊಂದು ದಿನ 30-40 ಮಕ್ಕಳು ಬರ್ತಾ ಇರ್ತಾರೆ. ಇಲ್ಲಿ ಬಹಳ ಗೈರು ಹಾಜರಿ ಒಂದು ಸಮಸ್ಯೆ ನಮ್ಮನ್ನ ಕಾಡ್ತಾ ಇರುತ್ತೆ. ಇವತ್ತು
ನಾವು ಈ ಶಿಕ್ಷಕ ಇದ್ರೊಳಗೆ ನಮ್ಮ ಶಿಕ್ಷಣ ಒಂದು ಪದ್ಧತಿ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕಾರಣಕರ್ತರಾಗಿದ್ವಿ. ಪೋಷಕರಿರ್ಬೋದು, ಮಕ್ಕಳಿರ್ಬೋದು ಮತ್ತು ನಮ್ಮ ಸರ್ಕಾರಗಳಿರ್ಬೋದು, ಎಲ್ಲವೂ ಕಾರಣಕರ್ತರು ಇದ್ದೀವಿ ನಾವು. ಇದು ಡೆವಲಪ್ಮೆಂಟ್ ಆಯ್ತು ಅಂತಂದ್ರೆ ನಾವೆಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಾ ಇದೀವಿ ಅಂತ. ಅದೆಲ್ಲೋ ಹಿಂದುಳಿದದ್ದು ಅಂತಂದ್ರೆ ನಾವೆಲ್ಲರೂ ತಪ್ಪುಗಳನ್ನ ಮಾಡ್ತಾ ಇದೀವಿ ಅಂತ ನಾವು ಒಪ್ಕೊಳ್ಳೇಬೇಕಾಗ್ತದೆ. ಇಲ್ಲಿ ಮಕ್ಕಳು ಏನ್ ಮಾಡಿದ್ದಾರೆ, ಇಲ್ಲಿ ಒಳ್ಳೆ ಶಿಕ್ಷಣವನ್ನು ಕೊಡ್ತಕ್ಕಂಥ ಅಲ್ಲಿ ಬೋಧಕರು ಇದ್ರೆ ಅಲ್ಲಿ ಸರಿಯಾಗಿ ಅವ್ರನ್ನ ಮಕ್ಕಳನ್ನ ಶಾಲೆಗೆ ಕಳಿಸೋ ಒಂದು ವ್ಯವಸ್ಥೆ. ಈಗ ಅವ್ರನ್ನ ಕೆಲ್ಸಕ್ಕೆ ಹಚ್ಕೊಳ್ಳೋದು ಅಥವಾ ಒಂದು ಹಬ್ಬ ಇತ್ತು ಅಂತಂದ್ರೆ ಒಂದು ವಾರ ಮುಂಚಿತವಾಗಿ ಆ ಮಗುವನ್ನ ಮನೆಯಲ್ಲಿ ಬಿಡಿಸ್ಬಿಡೋದು. ಅಂದ್ರೆ ಅಲ್ಲಿ ಶಿಕ್ಷಣದ ಕೊರತೆನೇ, ಅಲ್ಲಿ ಪೋಷಕರಲ್ಲಿ ಶಿಕ್ಷಣದ ಕೊರತೆ ಇರೋದ್ರಿಂದಲೇ ಅಂತ ಒಂದು ಗೈರುಹಾಜರಾಗಕ್ಕೆ ಕಾರಣನೂ ಕೂಡ ಇರುತ್ತೆ. ಅವರು ಬಿಡ ಏನ್ ಶಾಲೆಗೆ ಹೋಗ್ತೀಯ ಅಂತ ಹೇಳಿ ಅವ್ರನ್ನ ಮನೆ ಹತ್ರ ಬಿಡಿಸ್ಕೊಳ್ಳೋದು ಅಥವಾ ಕೆಲಸಗಳಿಗೆ ಹಚ್ಕೊಳ್ಳೋದು. ಅದಕ್ಕಾಗಿ ನೀವು ಮಕ್ಕಳನ್ನ ಶಾಲೆಗೆ ಬರೋ ಹಂಗ್ ಮಾಡ್ಬೇಕು. ಬರೋ ಹಂಗೆ ನಾವು ಶಾಲೆಯಲ್ಲಿ ಶಿಕ್ಷಣ ಪದ್ಧತಿ ಆ ರೀತಿ ಇರಬೇಕು. ವಿಪರೀತ ಸ್ಟ್ರಿಕ್ಟ್, ವಿಪರೀತ ಡಿಸಿಪ್ಲಿನ್ ಮಾಡಿದ್ರೆ ಗ್ರಾಮೀಣ ಪರಿಸ್ಥಿತಿಯಲ್ಲಿರುವಂತಹ ಮಕ್ಕಳಿಗೆ ಅದಕ್ಕೆ ಅಡ್ಜಸ್ಟ್ ಆಗ್ಲಿಕ್ಕೆ ಕಷ್ಟ ಆಗುದಿಲ್ಲ. ಅದಕ್ಕೆ ಇಲ್ಲಿ ನಾವು ಏನ್ ಮಾಡ್ಬೇಕು ಅಂತಂದ್ರೆ, ಈಗ ಆದಷ್ಟು ಆ ಮಗುವನ್ನ ನಾವು ಹಿಂಗೆ ಹೊಸ ಹೊಸ ಇದನ್ನ ನಾವು ರೂಪಗಳನ್ನ ನಾವು ಕೊಡ್ತಾ ಹೋದ್ರೆ ಆ ಮಗು ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಈಗ ಇಲ್ಲೇನಾಗತ್ತೆ, ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 4:15 ತನಕ ನೋಡಿ ಸುಮ್ನೆ ಪಾಠಗಳನ್ನ ಮಾಡ್ಕೊಂತ ಬಿಡ ಬರೇ ಪಾಠನೇ ನನಗೆ ಕೇಳಕ್ ಇದಾಗ್ತದೆ ಅಂತೇಳಿ ಆ ಮಗು ಬಿಡೋ ಸಾಧ್ಯತೆ ಇರುತ್ತೆ. ಕೆಲವು ಹೋಮ್ ವರ್ಕ್ಗಳನ್ನ ಜಾಸ್ತಿ ಕೊಟ್ರೆ ಅದಕ್ಕೆ ಬಿಡೋ ಸಾಧ್ಯತೆ ಬಹಳ ಇರುತ್ತೆ. ಇಂತ ಕೆಲವು ಮನೆ ಒತ್ತಡಗಳಿಗೆ ಬಿಡೋ ಸಾಧ್ಯತೆಗಳು ಇಲ್ಲಿ ಹೆಚ್ಚಾಗಿರುತ್ತೆ. ನಾವು ಆ ಮಗುವನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡು ನಾವು ಪೇರೆಂಟ್ಸ್ ನ ಕರೆಸೋದು ಇದು ಮಾಡ್ಕೋಬೇಕು ಮೇಡಮ್. ಆ ಪೋಷಕರನ್ನ ನಾವು ಕರೆಸಿ ಅವ್ರ ಹತ್ರ ಚರ್ಚೆಗಳನ್ನ ಮಾಡಿ ಆ ಮಗು ಬಿಡೋದಕ್ಕೆ ಕಾರಣ ಏನು, ಹಿಂದುಳಿಯೋದಕ್ಕೆ ಕಾರಣ ಯಾಕೆ ಆ ಹುಡುಗನ ನೀವು ಕೆಲ್ಸಕ್ಕೆ ಹಚ್ತಾ ಇದ್ದೀರಾ ಅಂತೇಳಿ ಅವ್ರನ್ನ ಹೆಚ್ಚು ನಾವು ಒಂದು ಇದನ್ನ ಮಾಡ್ಕೊಂಡು ನಾವು ಪೋಷಕರು ನಾವು ಚರ್ಚೆಗಳನ್ನ ಮಾಡಿ ಆ ಮಗುವನ್ನ ಆದಷ್ಟು ಬಿಡದ ಹಾಗೆ ನೋಡ್ಕೋಬೇಕಾಗಿರ್ತಕ್ಕಂಥದ್ದು ನಮ್ಮ ಒಂದು ಶಾಲೆಗೆ ಸಂಬಂಧಿಸಿರ್ತಕ್ಕಂಥ ವಿಷಯ ಆಗಿದೆ. ಶಿಕ್ಷಣ ಕೊಡುವ ಹೊತ್ನಾಗ ಶಿಕ್ಷೆಯನ್ನು ಕೊಡುವಂತ ಪ್ರಸಂಗ ಬರ್ತದೆ. ಶಿಕ್ಷೆ ಕೊಡುವ ವಿಷಯದೊಳಗೆ ನೀವೇನ್ ಹೇಳ್ತೀರಿ? ಈಗ ಮೇಡಮ್, ಈಗ ಶಿಕ್ಷೆ ಕೊಡೋದು ಈಗ ಹೊಡೆಯೋದಕ್ಕಿಂತ ಹೆಚ್ಚಾಗಿ ಈಗ ಬೈದ್ರೆ ಸಾಕಷ್ಟು ಅಪಾಯಗಳು ಜಾಸ್ತಿ ಕಂಡು ಬರ್ತವೆ ಇತ್ತೀಚಿನ ದಿನಗಳಲ್ಲಿ. ಈ ಬೈಯೋದಕ್ಕಿಂತ ಆ ಮಗು ಈಗ ಒಂದೇ ಕೊಠಡಿಯಲ್ಲಿ ಕೂತಿರುತ್ತೆ, 40 ಜನ ಮಕ್ಕಳಿದ್ರೆ ಅದ್ರ ಒಂದು ಮಗುವನ್ನ ನಾವು ನೇರವಾಗಿ ಎದ್ದು ಬೈದ್ರೆ ಅದು ಅವಮಾನವನ್ನು ತಾಳಲಾರದೆ ಕೆಲವೊಂದ್ಸರಿ ಏನೋ ವಿಕೋಪವಾಗಿರ್ತಕ್ಕಂಥ ಘಟನೆಗಳಿಗೆ ಸಂಭವ ಕಾರಣ ಆಗ್ತದೆ. ನಾವು ಅಲ್ಲಿ ಏನ್ ಮಾಡ್ಬೇಕಂತಂದ್ರೆ ಆ ಮಗುವನ್ನ ನಾವು ಆಕಸ್ಮಿಕವಾಗಿ ಅಲ್ಲಿ ಶಿಕ್ಷೆ ಕೊಡೋದು ಬಹಳ ತಪ್ಪು ಮೇಡಮ್, ಕೊಡಬಾರ್ದು. ಆಕಸ್ಮಿಕ ನಾವು ಆದಷ್ಟು ಆ ಹುಡುಗನಿಗೆ ತಿಳಿಸಿ ಹೇಳಬೇಕು. ಅಥವಾ ಆ ಗುಂಪಿನಲ್ಲಿ ಹೇಳದೇ ಇದ್ದಾಗ ಅವನನ್ನ ಸಪ್ರೇಟ್ ಆಗಿ ಕರೆದು ಅವನಲ್ಲಿ ಏನು ಕೊರತೆ ಇದೆ ಅದನ್ನ ತಿದ್ಕೊಳ್ಳಕ್ಕೆ, ನೀನು ದಡ್ಡಲ್ಲಪ್ಪ, ನೀನು ಜಾಣ, ನೀನು ಅಂತೇಳಿ ಅವನಿಗೆ ನಾವು ಒಂದ್ ಸ್ವಲ್ಪ ಬೆನ್ ತಟ್ಟಿ ಅವನಲ್ಲಿ ಏನು ಕೊರತೆ ಇದೆಯೋ ಅದನ್ನ ನಾವು ಆ ಕೆಲಸವನ್ನ ಮಾಡಿದ್ರೆ ಆ ಮಗು ಖಂಡಿತವಾಗಿ, ನಮ್ಮ ಮೇಸ್ಟ್ ಇವತ್ತು ಬಹಳ ಚೆನ್ನಾಗಿ ಮಾತಾಡ್ಸಿದ್ರು, ಅದೆಷ್ಟೋ ಖುಷಿ. ಅದು ನಾವು ಅಂತ ಮಸ್ತ್ ಮಾಡಿ ನೋಡಿದ್ವಿ ಮೇಡಮ್ ಈ ಶಾಲೆಗಳಲ್ಲಿ. ಆ ಮಗುವನ್ನ ನಾವು ಚೆನ್ನಾಗಿ ಬೆನ್ ತಟ್ಟಿ ಮಾತಾಡಿಸಿದ ತಕ್ಷಣ ನಾವು ಹೊರಗಡೆಗೆ ಹೋಗಿ ನಮ್ಮ ಮೇಸ್ಟ್ ಇಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ನಮ್ಮ ಮನೆಗೆ ಹೇಳಿದಂತ ಒಂದು ಸಂದರ್ಭಗಳಿದಾವೆ. ಆ ಒಂದು ರೀತಿಯಲ್ಲಿ ಆ ಮಗುವನ್ನ ನಮ್ಮ ಕಡೆಗೆ ಎಳ್ಕೊಳ್ಳೋದನ್ನ ನಾವು ಇದು ಮಾಡ್ಬೇಕು. ಶಿಕ್ಷೆ ಕೊಡ್ತೀವಿ, ನಾವು ಶಿಕ್ಷಣ ಕೊಡ್ತೀವಿ ಅನ್ನೋದು ಮೊದಲಿತ್ತು ಮೇಡಮ್, ಆದ್ರೆ ಈಗ ಅದನ್ನ ಕೊಡಕ್ಕೆ ಆಗೋದಿಲ್ಲ. ಮೇನು ಅಲ್ಲಿ ಬರೋದಕ್ಕೆ ಆಗಲ್ಲ. ಆಮೇಲೆ ಆ ಮಗು ಏನೋ ಹೋಮ್ ವರ್ಕ್ಗಳನ್ನು ಸಾಕಷ್ಟು ಕೊಡೋದ್ರಿಂದ ಅದಕ್ಕೆ ಎದುರ್ಕೊಂಡು ಬಿಟ್ಟಿರ್ತತೆ. ಕೆಲವು ಒಂದು ಈ ಕಬ್ಬಿಣದ ಕಡಲೆ ಆಗಿರ್ತಕ್ಕಂಥ ಒಂದು ಗಣಿತ ಅಥವಾ ಇಂಗ್ಲಿಷ್ ಇರ್ಬೋದು, ಅವನ್ನ ಹೆಚ್ಚು ತಿಳ್ಕೊಳಕ್ಕಾಗದೆ ಕೆಲವು ಅದಕ್ಕೆ ಹಿಂದೇಟ್ ಹಾಕಿ ಬಿಡೋ ಒಂದು ಸಂಭವ ಜಾಸ್ತಿ ಇರುತ್ತೆ. ಅಂತ ಗಣಿತ ಮತ್ತು ಸೈನ್ಸ್ ಅಂತ ವಿಷಯದೊಳಗೆ ಮಕ್ಕಳು ಹೆಚ್ಚು ಹಿಂದೆ ಬೀಳೋದು. ಅಲ್ಲಿ ನೀವು ಹೊಸ ಹೊಸ ಪ್ರಯೋಗಗಳನ್ನ ಅಲ್ಲಿ ಮಾಡ್ಬೇಕು ಮೇಡಮ್. ಮೇನ್ ಮಾಡ್ಬೇಕಾಗಿರೋದಕ್ಕೆ ಯಾವ ಮಗು ಯಾವ ವಿಷಯದಲ್ಲಿ ಆತನಿಗೆ ಹೆಚ್ಚು ಅರ್ಥ ಆಗಲ್ಲ ಅದ್ರ ಕಡೆಗೆ ನಾವು ಹೆಚ್ಚು ಒಲವನ್ನ ತೋರಿಸ್ಬೇಕು. ಹೇಗೆ ಗುರು ತನ್ನ ಸ್ಥಾನವನ್ನು ಉಳಿಸ್ಕೊಂಡು ಬಂದಿದ್ದಾನೋ ಈಗಲೂ ಕೂಡ ಅದೇ ಸ್ಥಾನ ನಮ್ಮ ಹಳ್ಳಿಗಳಲ್ಲಿ ಸಿಗ್ತದೆ. ಅದೇ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅನ್ನೋ ಪದ್ಧತಿ ಇಲ್ಲೂ ಕೂಡ ಈಗಲೂ ಇದೆ ಮೇಡಮ್. ಅಂತ ಯಶಸ್ಸುಗಳನ್ನ ಸಾಕಷ್ಟು ನಾವು ಗ್ರಾಮೀಣ ಪ್ರದೇಶದಲ್ಲೇ ಜಾಸ್ತಿ ನಾವು ಕಾಣೋದು. ಅಲ್ಲಿ ಬಡತನದ ನೋವುಗಳಿರ್ತವೆ, ಕನಸುಗಳಿರ್ತವೆ. ಅವನ್ನೆಲ್ಲವನ್ನೂ ನಾವು ಅರ್ಥ ಆಗಿ ಅವರು ನಾವು ಮಕ್ಕಳ ಹತ್ರ ನಾವು ಮನಸ್ಸಿನೊಳಗೆ ಉಳ್ಕೊಂಡ್ವಿ ಅಂತಂದ್ರೆ ಮುಂದೆ ಅವರು ನಮ್ಮನ್ನ ಯಾವ ಒಂದು ದೊಡ್ಡ ಇದರಲ್ಲಿ ನೋಡ್ತಾರೆ ಮೇಡಮ್. ಅದಕ್ಕೆ ನಾವು ಆದಷ್ಟು ಒಂದು ಶಿಕ್ಷಣಕ್ಕೆ ಅವ್ರನ್ನ ಒಲಿಸ್ಕೊಳಕ್ ನಾವು ಪ್ರಯತ್ನಗಳನ್ನ ಮಾಡ್ಬೇಕು. ನಿರಂಜನ್ ಮೂರ್ತಿ ಅವರ ಅಂತಹ ಪ್ರಯತ್ನಗಳನ್ನ ನೀವು ಮಾಡ್ತಾ ಇದ್ದೀರಿ, ಯಶಸ್ವಿಯನ್ನು ಹೊಂದ್ತಾ ಇದ್ದೀರಿ ಅಂತ ಕೇಳಿ ಸಂತೋಷ ಆಯ್ತು. ಅನೇಕ ವಿಷಯಗಳನ್ನ ಹಂಚಿಕೊಂಡ್ರಿ ನಮ್ಮೊಡನೆ. ಈ ಮಕ್ಕಳ ಮನಸ್ಸನ್ನ ಹೆಚ್ಚು ಶಿಕ್ಷಣದ ಕಡೆ ಸೆಳೆಯುವ ಹಂಗ್ ಮಾಡ್ಲಿಕ್ಕೆ ಮತ್ತು ಅರಳಿಸೋ ಹಂಗ್ ಮಾಡ್ಲಿಕ್ಕೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಮೇಡಮ್. ಇದುವರೆಗೂ ಮಕ್ಕಳ ಮನಸ್ಸನ್ನು ಅರಳಿಸುವ ಶಿಕ್ಷಣ ಹೇಗಿರಬೇಕು ಈ ಕುರಿತು ಶ್ರೀ BR ನಿರಂಜನಮೂರ್ತಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸ್ಮಿತಾ ಮೈಸೂರ್. ಈ ಕಾರ್ಯಕ್ರಮ ಚಿತ್ರದುರ್ಗ FM ಕೇಂದ್ರದಿಂದ ಪ್ರಸಾರವಾಯಿತು. वीडियोस बनाने हैं फिल्मोरा है ना।